ಹಲೋ ಸ್ನೇಹಿತರೆ, ಅನುಪಮಾ ಗೌಡ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕನ್ನಡದ ಜನಪ್ರಿಯ ನಿರೂಪಕಿ ಹಾಗೂ ನಟಿ ಕೂಡ ಹೌದು. ಅನುಪಮಾ ಗೌಡ ಅವರು ಕನ್ನಡ ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಯಾರ ಒಂದು ಸಪೋರ್ಟ್ ಇಲ್ಲದೆ ಇಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂತಹ ಮಹಿಳೆ ಅಂತಾನೆ ಹೇಳಬಹುದು. ಆದ್ರೆ ಅನುಪಮಾ ಗೌಡ ಅವರ ಶಾಕಿಂಗ್ ಹೇಳಿಕೆ ಒಂದು ಫುಲ್ ವೈರಲ್ ಆಗ್ತಿದೆ. ಅನುಪಮಾ ಗೌಡ ಅವರಿಗೆ ಬಾಯ್ ಫ್ರೆಂಡ್ ಇದ್ದ ಅನ್ನೋದು ಎಲ್ರಿಗೂ ಗೊತ್ತಿರೋಂಥ ವಿಷಯನೇ. ಆದರೆ ಇವರ ಲವ್ ಬ್ರೇಕಪ್ ಯಾಕಾಯ್ತು, ಹೇಗಾಯ್ತು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ಅನುಪಮಾ ಗೌಡ ಅವರು ತಾವು ಪ್ರೀತಿ ಮಾಡಿದ ಹುಡುಗನ ಬಗ್ಗೆ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಲವ್ ಬ್ರೇಕಪ್ ಯಾಕಾಯ್ತು, ಹೇಗಾಯ್ತು, ಆ ಒಬ್ಬ ಹುಡುಗನಿಗೋಸ್ಕರ ಆತ್ಮಹತ್ಯೆ ಕೂಡ ಮಾಡ್ಕೊಳ್ಳೋಕ್ಕೆ ಹೋಗಿದ್ರಂತೆ. ಇವರು ಬದುಕಿ ಉಳಿದು ಬಂದಿದ್ದು ಹೇಗೆ, ಆಮೇಲೆ ಏನೆಲ್ಲ ಆಯ್ತು, ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಆದಂತಹ ಆ ವ್ಯಕ್ತಿ ಯಾರು, ಇದೆಲ್ಲವನ್ನ ಹೇಳ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅನುಪಮಾ ಗೌಡ ಅವರು ಚೀಸೌ, ಸಾವಿತ್ರಿ ಮತ್ತು ಅಕ್ಕ ಎಂಬ ಧಾರಾವಾಹಿಗಳ ಮೂಲಕ ಕಿರುತೆರೆಗೆ ಪ್ರವೇಶ ಮಾಡಿದ್ರು. ಕಲರ್ಸ್ ಕನ್ನಡದ ಅಕ್ಕ ಸೀರಿಯಲ್ ಇಂದ ಅನುಪಮಾ ಗೌಡ ಅವರ ನೇಮು ಫೇಮು ಜಾಸ್ತಿ ಆಯ್ತು ಅಂತಾನೆ ಹೇಳಬಹುದು. ಅಂದ್ರೆ ಅಷ್ಟು ಅದ್ಭುತವಾಗಿ ಅನುಪಮಾ ಗೌಡ ಅವರು ನಟಿಸ್ತಿದ್ರು. ಅಕ್ಕ ಸೀರಿಯಲ್ ಇಂದಾನೆ ಎಷ್ಟೋ ಜನರ ಮನೆ ಮನಸ್ಸನ್ನ ತಲುಪಿದ್ರು. ಒಂದು ರೀತಿ ಇವಳು ನಮ್ಮ ಮನೆ ಮಗಳು ಅನ್ನೋಷ್ಟರ ಮಟ್ಟಿಗೆ ರೀಚ್ ಆಗಿದ್ರು ಅಂತಾನೆ ಹೇಳಬಹುದು. ನಗುಮುಖದ ಚೆಲುವೆ ಅನುಪಮಾ ಗೌಡ ಅವ್ರನ್ನ ಇಷ್ಟಪಡದೇ ಇರೋರು ಯಾರು ಇಲ್ಲ. ಯಾವತ್ತು ಯಾರಿಗೂ ಕೆಟ್ಟದ್ದನ್ನ ಬಯಸದೆ ತನ್ನ ಪಾಡಿಗೆ ತಾನು ಯಾವಾಗ್ಲೂ ಎಲ್ಲರ ಜೊತೆ ನಗ್ತಾ ಎಲ್ಲರನ್ನ ನಗಿಸ್ತಾ ಖುಷಿಯಾಗಿ ಇರುವಂತಹ ಮಹಿಳೆ ಅಂತಾನೆ ಹೇಳಿದ್ರು ತಪ್ಪಾಗಲ್ಲ. ಆದ್ರೆ ಆ ನಗುವಿನ ಹಿಂದೆ ಇಷ್ಟೊಂದೆಲ್ಲ ನೋವಿದೆಯಾ ಅಂತ ಗೊತ್ತಾದಾಗ ಎಂತವರಿಗೆ ಆದ್ರೂ ಬೇಜಾರಾಗುತ್ತೆ. ನಾವ್ ಇಷ್ಟಪಡೋ ವ್ಯಕ್ತಿ ಅದು ಆಕ್ಟರ್ ಆದ್ರೂ ಆಗಿರಬಹುದು ಅಥವಾ ಬೇರೆ ಯಾರಾದ್ರೂ ಆಗಿರಬಹುದು. ಅವರ ಜೀವನದಲ್ಲಿ ಇಂಥ ಒಂದು ಘಟನೆ ನಡೆದಿದ್ಯಾ ಅಂತ ಗೊತ್ತಾದ್ಮೇಲೆ ತುಂಬಾನೇ ಬೇಜಾರಾಗುತ್ತೆ. ಇಂಥ ಒಂದು ಪರಿಸ್ಥಿತಿ ಯಾವ ಶತ್ರುವಿಗೂ ಬರಬಾರ್ದಪ್ಪ ಅಂತೀವಿ. ಅಂಥದ್ದೇ ಒಂದು ಘಟನೆ ಅನುಪಮಾ ಗೌಡ ಅವರ ಜೀವನದಲ್ಲೂ ಕೂಡ ನಡೆದಿದೆ. ನಾನು ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತಾ ಇದ್ದೆ, ಅವರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೆ, ಅವ್ರನ್ನ ತುಂಬಾ ಹಚ್ಕೊಂಡಿದ್ದೆ. ಅವರು ಕೂಡ ನನ್ನ ಅಷ್ಟೇ ಇಷ್ಟ ಪಡ್ತಿದ್ರು. ಎಲ್ಲೇ ಹೋದ್ರು ಜೊತೆಲೇ ಹೋಗ್ತಿದ್ವಿ, ಜೊತೆಲೇ ಬರ್ತಿದ್ವಿ. ಅವ್ರು ಇಲ್ದೆ ಬೇರೆ ಏನು ಯೋಚನೆ ಮಾಡ್ತಾ ಇರ್ಲಿಲ್ಲ. ಅವರೇ ನನ್ನ ಪ್ರಪಂಚ ಆಗಿಬಿಟ್ಟಿದ್ರು. ಇನ್ನು ಶೂಟಿಂಗ್, ಮನೆ ಹಾಗೂ ಆ ವ್ಯಕ್ತಿ ಇಷ್ಟೇ ನನ್ನ ಪ್ರಪಂಚ. ನಂದೇ ಆದಂತಹ ಪುಟ್ಟ ಪ್ರಪಂಚದಲ್ಲಿ ನಾನು ಬದುಕ್ತಿದ್ದೆ. ಆ ವ್ಯಕ್ತಿ ನನಗೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ರು. ಆ ವ್ಯಕ್ತಿ ಜೊತೆ ನನ್ನ ಮುಂದಿನ ಜೀವನದ ಬಗ್ಗೆ ಕೂಡ ಯೋಚನೆ ಮಾಡಿದ್ದೆ. ಮುಂದೆ ನಾವು ಹಾಗಿರ್ತೀವಿ, ಹೀಗಿರ್ತೀವಿ ಅಂತೆಲ್ಲ ಕಲ್ಪನೆ ಕೂಡ ಮಾಡ್ಕೊಂಡಿದ್ದೆ. ಅಂದ್ರೆ ಆ ವ್ಯಕ್ತಿನ ನಾನು ಅಷ್ಟೊಂದು ಹಚ್ಕೊಂಡಿದ್ದೆ. ಆದ್ರೆ ಹೋಗ್ತಾ ಹೋಗ್ತಾ ಆ ವ್ಯಕ್ತಿ ಜೊತೆ ಜಗಳ ಆಗೋಕೆ ಶುರುವಾಯಿತು. ಇಬ್ಬರ ನಡುವೆ ಜಗಳ ಆಗ್ತಿದೆ ಅಂದಾಗ ಒಬ್ರು ಜಗಳ ಮಾಡಿದ್ರು ಕೂಡ ಇನ್ನೊಬ್ರು ಸುಮ್ಮನೆ ಇರಬೇಕು. ಅವಾಗಲೇ ಆ ಜಗಳ ಶಾಂತಿ ಆಗೋದು. ಅದನ್ನ ಬಿಟ್ಟು ಅವರು ಜಗಳ ಮಾಡ್ತಿದ್ದಾರೆ ಅಂತ ನಾನು ಕೂಡ ಜೋರಾಗಿ ಕಿರ್ಚೋಕ್ ಶುರು ಮಾಡಿದ್ರೆ ಅದಿನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಹಾಗಾಗಿ ನಮ್ಮಿಬ್ಬರ ಮಧ್ಯೆ ಯಾವಾಗಲೂ ಜಗಳ ಜಾಸ್ತಿನೇ ಆಗ್ತಿತ್ತು. ನಾನು ಆ ರೀತಿ ಜಗಳ ಮಾಡೋಕೆ ಕಾರಣನೇ ಅಕ್ಕ ಧಾರಾವಾಹಿಯ ನೆಗೆಟಿವ್ ರೋಲ್. ಅಕ್ಕ ಸೀರಿಯಲ್ ಮಾಡುವಾಗ ನಾನು ಡಬಲ್ ರೋಲ್ ಮಾಡ್ತಿದ್ದೆ. ಅದರಲ್ಲಿ ವಿಲ್ಲನ್ ಪಾತ್ರನೂ ಕೂಡ ನಾನೇ ಮಾಡ್ತಿದ್ದೆ. ಹಾಗಾಗಿ ಆ ನೆಗೆಟಿವ್ ರೋಲ್ ಅನ್ನೋದು ನನ್ನನ್ನ ಆವರಿಸ್ಕೊಂಡ್ಬಿಟ್ಟಿತ್ತು. ಜೊತೆಗೆ ಮನೆ ಕಡೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಇತ್ತು. ಈ ಕಡೆ ಶೂಟಿಂಗ್ ಡೇಟ್ ಕೂಡ ಸಿಗ್ತಿರ್ಲಿಲ್ಲ. ಶೂಟಿಂಗ್ ಇಂದ ಬರೋ ದುಡ್ಡು ಕೂಡ ಸಾಕಾಗ್ತಿರ್ಲಿಲ್ಲ. ಹಾಗಾಗಿ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇರ್ತಿದ್ದೆ. ಹೀಗಿರ್ಬೇಕಾದ್ರೆ ಒಂದಿನ 6 ವರ್ಷದ ರಿಲೇಶನ್ಶಿಪ್ಗೆ ಆ ವ್ಯಕ್ತಿ ಕಡೆಯಿಂದ ಬ್ರೇಕಪ್ ಅಂತ ಬಂತು. ಅದರಿಂದ ನಾನು ಇನ್ನೂ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಆ ವ್ಯಕ್ತಿನ ಬಿಟ್ಟು ಬದುಕೋಕೆ ಆಗಲ್ಲ ಅನ್ನೋ ಮಟ್ಟಿಗೆ ಹೋಗಿದ್ದೆ. ಆದ್ರೂ ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ಮತ್ತೆ ಬರ್ತಾರೆ, ಮೊದ್ಲಿನ ಹಾಗೆ ಮತ್ತೆ ಖುಷಿಯಾಗಿ ಇರ್ತೀವಿ ಅಂತ ಅನ್ಕೊಂಡು 4 ತಿಂಗಳವರೆಗೂ ವೇಟ್ ಮಾಡಿದೆ. ಆದ್ರೆ ಅವ್ರ ಕಡೆಯಿಂದ ಒಂದು ಫೋನ್ ಕೂಡ ಬರ್ಲಿಲ್ಲ. ಅವಾಗ್ಲೇ ಅನ್ಕೊಂಡೆ ಆ ವ್ಯಕ್ತಿ ನನ್ನಿಂದ ಕಂಪ್ಲೀಟ್ ಆಗಿ ದೂರ ಆಗ್ತಿದ್ದಾನೆ. ನಿಜವಾಗ್ಲೂ ಬ್ರೇಕಪ್ ಆಗಿದೆ ಅಂತ ಗೊತ್ತಾದ್ಮೇಲೆ ದಿನ ಆ ವ್ಯಕ್ತಿನ ನೆನಪಿಸ್ಕೊಂಡು ಅಳ್ತಿದ್ದೆ. ಆ ವ್ಯಕ್ತಿ ಇಲ್ಲದೆ ನನ್ನಿಂದ ಬದುಕೋಕೆ ಆಗಲ್ಲ ಅಂತ ಕೆಲವೊಂದಿಷ್ಟು ಮಾತ್ರೆಗಳನ್ನ ತಗೊಂಡು ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಪಟ್ಟಿದ್ದೀನಿ. ಆದ್ರೆ ಆ ಸಮಯದಲ್ಲಿ ನನ್ನ ಗೆಳತಿ ನೇಹಾ ಗೌಡ ಇದ್ದಿದ್ದರಿಂದ ನಾನು ಮತ್ತೆ ಬದುಕಿ ಉಳಿದು ಬಂದೆ. ನೇಹಾ ಗೌಡ ನನ್ನ ಜೊತೆಯಲ್ಲೇ ಇದ್ದು ಸಹಾಯ ಮಾಡಿದ್ಲು. 2 ದಿನ ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೆ. ಇಷ್ಟೆಲ್ಲ ಆದ ಮೇಲೂ ಕೂಡ ಆ ವ್ಯಕ್ತಿಗೆ ನನ್ನ ಮೇಲೆ ಕರುಣೆ ಅನ್ನೋದು ಬರ್ಲಿಲ್ಲ. ಅವನು ಮತ್ತೆ ನನ್ನ ಜೀವನದಲ್ಲಿ ಬರ್ಲಿಲ್ಲ ಅಂತ ಅವರ ಲವ್ ಹಾಗೂ ಬ್ರೇಕಪ್ ವಿಚಾರವನ್ನ ಅನುಪಮಾ ಗೌಡ ಅವರು ಮೊದಲ ಬಾರಿಗೆ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಅನುಪಮಾ ಗೌಡ ಅವರು ಮಾಡಿದ್ದು ಸರಿನಾ ಅಥವಾ ತಪ್ಪಾ ಅಂತ ನಿಮ್ಮ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.